ಲಿಂಗಸಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾದ ಜಲಧಾರೆ ಕಾಮಗಾರಿಯನ್ನ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ರವರು ವೀಕ್ಷಣೆ ಮಾಡಿದರು. ಅದರಲ್ಲಿ 2+1 ರನ್ನಿಂಗ್ ಅಲ್ಲಿ ರಾಯಚೂರು ಜಿಲ್ಲೆಯ 860 ಗ್ರಾಮ ಹಾಗೂ 2,000 ಲಕ್ಷ ಜನ ವಸತಿ ಪ್ರದೇಶಗಳಿಗೆ ಸೇರಿದಂತೆ ಮಾಂತಿ, ಮಸ್ಕಿ, ಕವಿತಾಳ, ತಿರುವಿಹಾಳ, ಬಳಗಾನೂರು, ಸಿರವಾರ ಹಾಗೂ ಹಟ್ಟಿ ಪಟ್ಟಣಕ್ಕೆ ಡಿಬಿಒಟಿ ಆಧಾರದ ಮೇಲೆ ಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ NABARD ಹಾಗೂ UDD ಅನುದಾನದ ಒಟ್ಟು 2,200 ಕೋಟಿ ಮೊತ್ತದ ಕಾಮಗಾರಿಯ 2024ರಲ್ಲಿ ಪೂರ್ಣಗೊಳಿಸಬೇಕಾದ ಕಾಮಗಾರಿಯು ಇನ್ನೂ ಪೂರ್ಣಗೊಳ್ಳದೇ ಇರುವುದರಿಂದ ಸಂಸದರು ಅಧಿಕಾರಿಗಳಿಗೆ ಚಳಿ ಬಿಡಿಸಿದರು. ಕಾಮಗಾರಿಯು ಗುಣಮಟ್ಟದ ಜೊತೆಗೆ ಆದಷ್ಟು ಬೇಗನೆ ಪೂರ್ಣಗೊಳಿಸಿ ಎಂದು ಸೂಚಿಸಿದರು. ಈಗ ಅದರಲ್ಲಿ ನಾವು ಸರ್ 3 ನಮ್ಮದು ಸ್ಟೋರೇಜ್ ಟ್ಯಾಂಕ್ ಇದೆ ಸರ್, ಟ್ರೀಟೆಡ್ ವಾಟರ್ ಸರ್, 3 ಟ್ಯಾಂಕ್ಸ್ಗಳು ಕಂಪ್ಲೀಟ್ ಆಗಿದೆ ಸರ್. ಈಗ ಫಸ್ಟ್ ನಾವು ಮೇಜರ್ ಆಗಿ ಎಪ್ರಿಲ್ನಲ್ಲಿ ಈ MBR 1 ಟ್ಯಾಂಕ್ ಏನಿದೆ ಸರ್ ಕವರ್ ಮಾಡೋದು ಪಾರ್ಷಿಯಲ್ MBR ಮೇಜರ್ ಬ್ಯಾಲೆನ್ಸಿಂಗ್ ರಿಸರ್ವ್ ಮೇಜರ್ ಬ್ಯಾಲೆನ್ಸಿಂಗ್ ರಿಸರ್ವ್ ಇದರಿಂದ ಮೂರು ಇದೆ ಸರ್, 1, 2 and 3 ಸರ್. 1, 2 and 3 ಇದು ಮೂರು ಕಂಪ್ಲೀಟ್ ಆಗಿದೆ. by these 3 we are covering the entire district. ಈ ಯೋಜನೆಯು ಪೂರ್ಣಗೊಂಡ ನಂತರ ಪ್ರತಿದಿನ 1,60,00,000 ಲೀಟರ್ ನೀರನ್ನು ಸರಬರಾಜು ಮಾಡುತ್ತದೆ. ಈ ಯೋಜನೆಯಿಂದ ಜಿಲ್ಲೆಯು ಬಹುಭಾಗಗಳಿಗೆ ನೀರಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಎಂದು ತಿಳಿಸಿದರು.